ಬಾಗಲಕೋಟೆಯ ಜಮಖಂಡಿಯಲ್ಲಿ ಇಂಥವ್ರನ್ನ ಏನು ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿ ಈ ಸುದ್ದಿಯನ್ನು ನಿಮಗೆ ಹೇಳಿದ ನಂತರ ಏನು ಅಂತಂದರೆ ಒಂದು ವಿಲಕ್ಷಣವಾಗಿರುವಂಥ ಘಟನೆ. ಜಾತ್ರೆಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿ 7 ಕುಟುಂಬಕ್ಕೆ ಊರಿಂದ ಬಹಿಷ್ಕಾರ ಹಾಕಿರುವಂಥ ಶಿಕ್ಷೆ ಕೊಡ್ತಾ ಇದ್ದಾರೆ. ಯಾರು ಇವರೆಲ್ಲ ಬಹಿಷ್ಕಾರ ಹಾಕಕ್ಕೆ? ಅವ್ರಿಗೆ ಇಷ್ಟ ಇದ್ರೆ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಕುಟುಂಬಕ್ಕೆ ಬಹಿಷ್ಕಾರ ಹಾಕಿ ಡಂಗುರ ಬೇರೆ ಸಾರಿಸಿದ್ರಂತ. ಅವ್ರು ಯಾರೆಲ್ಲ ಡಂಗುರ ಸಾರಿಸಕ್ಕೆ ಹೇಳಿದ್ರಲ್ಲ ಅವರನ್ನೇ ಆ ಊರಿಂದ ಫಸ್ಟ್ ಆಚೆ ಕಳಿಸ್ಬೇಕು. ಅವ್ರ ಊರು ಕಾಲಿಡಬಾರ್ದು. ಅವರಿಗೆ ಹನುಮಂತ ದೇವರ ಓಕ್ಲಿ ಜಾತ್ರೆ 600 ರೂಪಾಯಿ ಪಟ್ಟಿ ಹಣ ಕೊಡೋಲಿಲ್ವಂತೆ, ಅದಕ್ಕೆ ಅವ್ರು ಬಹಿಷ್ಕಾರ ಹಾಕಿದ್ರಂತೆ. ಅವ್ರು ಇಷ್ಟ ರೀ, ಯಾರು ಒತ್ತಾಯಪೂರ್ವಕವಾಗಿ ಯಾರು ಕೇಳ್ತಾರೆ ನಿಮಗೆ? ಬಹಿಷ್ಕಾರ ಹಾಕಿರುವವರ ಮನೆಗೆ ಪೂಜಾರಿಗಳು ಸ್ವಾಮೀಜಿಗಳು ಹೋಗುವಂತಿಲ್ಲ ಅಂತೆ. ನೀವು ಯಾರು ಹೇಳಕ್ಕೆ? ನಿಮ್ಮದೇ ರೀತಿಯಾದಂಥ ಸಾಮ್ರಾಜ್ಯವನ್ನು ಕಟ್ಕೊಂಡು ಕೂತಿದ್ರೆ ಇವರೆಲ್ಲ ಹಿರಿಯರು ಅಂತ ಅನಿಸ್ಕೊಂಡಿರೋರು. ಯಾರು ನಿಮಗೆ ಹಿರಿಯರ ಪಟ್ಟ ಅಲ್ಲಿ ಕೊಟ್ಟವರು? ನಿಮ್ಮನ್ನು ಯಾರು ಹಿರಿಯ ಅಂತ ಕರೀತಾರೆ? ಈ ರೀತಿ ನಡ್ಕೊಳ್ಳುವಂಥವ್ರು ಹಿರಿಯರಾಗ್ತೀರಾ? ಕೊಟ್ಟಿಲ್ಲ ಅಂದ್ರೂ ಚಿಂತೆ ಇಲ್ಲ, ಬಾರಪ್ಪ ಜಾತ್ರೆ ಮಾಡೋಣ ಅಂತ ಹೇಳಬೇಕು. ಅದು ದೊಡ್ಡತನ, ಅದು ಹಿರಿಯತನ. ಬಹಿಷ್ಕಾರ ಹಾಕಿದ್ರಂತೆ. ಹೇಳಿಲ್ಲಂದ್ರೆ ದೇವ್ರ ಪಟ್ಟಿ ಕೊಡದವರು 7 ಮಂದಿನ ದೈವದಿಂದ ಹೊರಗಿಟ್ಟಾರು. ಯಲ್ಲಪ್ಪ ಜಗಣ್ಣವರ, ಅಣ್ಣಪ್ಪ ಕಡ್ಪತಿ, ಸಿದ್ದಪ್ಪ ಎಣ್ಣಿ, ದರ್ಯಪ್ಪ ಎಣ್ಣಿ, ಯಲ್ಲಪ್ಪ ಕುಳಳಿ, ಮಲ್ಲಪ್ಪ ಬಡ್ಕುರ್ಕಿ, ರಾಮಪ್ಪ ಬಡ್ಕುರ್ಕಿ, ಇವ್ರಿಗೆ ಸ್ವಾಮಿಗಳು ಹೋಗಂಗಿಲ್ಲ, ಪೂಜೆಗಳು ಹೋಗಂಗಿಲ್ಲ, ಎಲ್ಲ ಕಾರ್ಯಗಳಿಗೆ ಯಾರು ಹೋಗುವಂತಿಲ್ಲ. ಕಿರಾಣಿ ಅಂಗಡಿಯಾಗ ಮತ್ತ ಯಾರು ಏನು ಕೊಡಂಗಿಲ್ಲ ನೋಡ್ಕು. ಹೇಳಿಲ್ಲಂದ್ರೆ ದೇವ್ರ ಪಟ್ಟಿ ಕೊಡದವರು 7 ಮಂದಿನ ದೈವದಿಂದ ಹೊರಗಿಟ್ಟಾರು. ಯಲ್ಲಪ್ಪ ಜಗಣ್ಣವರ, ಅಣ್ಣಪ್ಪ ಕಡ್ಪತಿ, ಸಿದ್ದಪ್ಪ ಎಣ್ಣಿ, ದರ್ಯಪ್ಪ ಎಣ್ಣಿ, ಯಲ್ಲಪ್ಪ ಕುಳಳಿ, ಮಲ್ಲಪ್ಪ ಬಡ್ಕುರ್ಕಿ, ರಾಮಪ್ಪ ಬಡ್ಕುರ್ಕಿ. ಕಿರಾಣಿ ಅಂಗಡಿಯಲ್ಲಿ ಏನು ಸಾಮಗ್ರಿ ಕೊಡುವಂಗಿಲ್ವಂತೆ. ಯಾರು ಇವರೆಲ್ಲ ಹಿರಿಯರು ಅನ್ನೋದನ್ನ ಮುಂದೆ ತೋರಿಸ್ಬೇಕು. ಒಂದು ಕುತ್ಕೊಂಡು ಅವ್ರನ್ನ ತೋರಿಸ್ಬೇಕಿಲ್ಲ, ಒಬ್ಬೊಬ್ಬರದು ಒಂದೊಂದು ಫೋಟೋ ತೋರಿಸ್ಬೇಕು. ಅವ್ರು ಏನು ಕಡದು ಗುಡ್ಡೆ ಹಾಕಿದಾರೆ ಅಂತ ಗೊತ್ತಾಗುತ್ತೆ. ದೇವಸ್ಥಾನ ಜಾತ್ರೆ ಅಂತಂದ್ರೆ ಯಾರ್ಯಾರಿಗೆ ಏನೇನು ಖುಷಿ ಇರುತ್ತೆ ಅವ್ರು ಕೊಡ್ತಾರೆ. ಕಡ್ಡಾಯವಾಗಿ ಕೊಡಬೇಕು ಅನ್ನುವಂಥದ್ದಲ್ಲ. ಕೊಡದೇ ಇದ್ರು ಕೂಡ ಬಾ ಜಾತ್ರೆಯಲ್ಲಿ ಸೇರ್ಕೋ ಅಂತ ಹೇಳಿ ಅನೇಕ ದೇವಸ್ಥಾನಕ್ಕೆ ಕೊಟ್ಟಿರೋದಿಲ್ಲ. ಅನ್ನಪ್ರಸಾದ ಕೊಡಲ್ವಾ ಅವರಿಗೆ? ಕೊಡಲ್ವೇನ್ರಿ ಈ ಹಿರಿಯರು ಅನ್ನುವಂಥವ್ರು? ಅಲ್ಲಿ ಯಾರಿದ್ದಾರೆ ಅವರು? ಆ ಊರಿನವರು? ಯಾಕೆ ಅಲ್ಲಿರುವಂಥ ಯಾರು ಯುವಕರು ಕೇಳುವಂಥವ್ರು ಯಾರು ಇಲ್ವಾ? ಆ ಧೈರ್ಯ ಇಲ್ವಾ? ಯಾರು ಇವರೆಲ್ಲ ಎಲ್ಲೆಲ್ಲಿಂದ ಬಂದ್ಬಿಡ್ತಾರೆ.